ಇತಿಹಾಸ ಸೃಷ್ಟಿಸಿದ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ. ಹೌದು, ತಾಲೂಕಿನ ಪ್ರತಿಷ್ಠಿತ ಹೋಬಳಿ ಎಂದೇ ಹೆಸರಾದ ಮಾಯಸಂದ್ರ ಹೋಬಳಿಯ ಮಾಯಸಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಸ್ತುತ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯು ಡಿಸೆಂಬರ್ 30ರ ಭಾನುವಾರ ಮಾಯಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಬೆಳಗ್ಗೆ 9ರಿಂದ ಸಂಜೆ 4ರವರೆಗೂ ನಡೆದ ಚುನಾವಣೆಯಲ್ಲಿ ಸರಿ ಸುಮಾರು 85% ಹೆಚ್ಚಿನ ಮತದಾನ ನಡೆದಿರುವುದಾಗಿ ತಿಳಿದು ಬಂದಿದೆ. ಬೆಂಗಳೂರಿನ ಸಂಜೆವರೆಗೂ ಸಹ ಬಿರುಸಾಗಿ ನಡೆದ ಚುನಾವಣೆಯ ಕಣದಲ್ಲಿ ಸುಮಾರು 23 ಮಂದಿ ಸ್ಪರ್ಧಿಗಳು ಸ್ಪರ್ಧಿಸಿದ್ರು. ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಲ್ಲಾ ಸ್ಪರ್ಧಿಗಳು ಸಹ ವಿಶೇಷವಾದ ತಂಡಗಳಾಗಿ ಮಾರ್ಪಡಿಸಿ ಮತಯಾಚನೆ ನಡೆಸಿದ್ರು. ನಿರೀಕ್ಷೆಗೂ ಮೀರಿದ ಫಲಿತಾಂಶವೇನೆಂದರೆ ಒಂದೇ ತಂಡದ 11 ಮಂದಿ ಸ್ಪರ್ಧಿಗಳು ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ 1 ಮಂದಿ ಸೇರಿದಂತೆ ಒಟ್ಟಾರೆ 12 ಮಂದಿ ಚುನಾಯಿತರು ಗೆಲುವು ಸಾಧಿಸುವ ಮೂಲಕ ಇತಿಹಾಸ ಸೃಷ್ಟಿಸಿರುವ ಘಟನೆ ನಡೆದಿರುವುದು ಗ್ರಾಮದ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಾದ ಅಶೋಕ್ ಕುಮಾರ್ ಡಿಎಸ್ ಸಾಮಾನ್ಯ ಅಭ್ಯರ್ಥಿ, ಢಣನಾಯಕಪುರ 855 ಮತಗಳು, ಗಿಡ್ಡಯ್ಯ ಕೆಎಂ ಬಿಸಿಎಂಎ ಮಾಯಸಂದ್ರ 940 ಮತಗಳು, ನಂದನೆ ಮಂಜುನಾಥ್ ಮಹಿಳಾ ಮೀಸಲು ಮಾಯಸಂದ್ರ 862 ಮತಗಳು, ಪದ್ಮಾ ಎಸ್ ಮಹಿಳಾ ಮೀಸಲು ಜಡಿಯಾಗಿ 838 ಮತಗಳು, ಬಾಲರಾಜ್ ಕೆ ಸಾಮಾನ್ಯ ಅಭ್ಯರ್ಥಿ ಕಲ್ಲು ನಾಗತಿಹಳ್ಳಿ 789 ಮತಗಳು, ಯೋಗೇಶ್ ಎಚ್ಟಿ ಬಿ ಹೊಸನಕೆರೆ 863 ಮತಗಳು, ರಘು ಕೆಟಿಬಿ ಕ್ರಾಸ್ 884 ಮತಗಳು, ರಂಗನಾಥ ಎಂಆರ್ ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಮಾಯಸಂದ್ರದಲ್ಲಿ 878 ಮತಗಳು, ಲೋಕೇಶ್ ಎಂಎಲ್ ಪರಿಶಿಷ್ಟ ಜಾತಿ ಮೀಸಲು ಮಾಯಸಂದ್ರ 911 ಮತಗಳು, ಶಿವರಾಜ್ ಎಂಎಸ್ ಪರಿಶಿಷ್ಟ ಪಂಗಡ ಮೀಸಲು ಮಾಯಸಂದ್ರದಲ್ಲಿ 747 ಮತಗಳು, ಸುನೇಲ್ ಜೆಎಸ್ ಜಡಿಯ 1011 ಅತ್ಯಧಿಕ ಮತಗಳು ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಜನಾರ್ದನಪುರದ ವೆಂಕಟೇಶ್ ಜಿಆರ್ ಸೇರಿದಂತೆ 12 ಮಂದಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದಾರೆ. ಪ್ರಸ್ತುತ ಸಾಲಿನ ಚುನಾವಣೆಯಲ್ಲಿ ಜಡಿಯ ಗ್ರಾಮದ ಮಾಯಸಂದ್ರದ ಗಿರಿ ಮೆಡಿಕಲ್ ಸ್ಟೋರ್ ಮಾಲೀಕರಾದ ಸುನಿಲ್ ರವರು 1011 ದಾಖಲೆಯತ್ತ ಅತ್ಯಧಿಕ ಮತಗಳನ್ನು ಪಡೆದು ವಿಶೇಷವಾದ ಜಯಭೇರಿ ಬಾರಿಸಿದ್ದಾರೆ.